ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನಿವತ್ತು ಒಂದು ಟ್ರಾವೆಲ್ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ಮನೆಯಲ್ಲಿ ಕೆಲಸ ಮಾಡ್ತಿರೋದು, ಡೈಲಿ ವ್ಲಾಗ್ಸ್ ನೋಡಿ ಬೋರ್ ಆಗಿರುತ್ತೆ. ಸೊ ಈ ಒಂದು ಟ್ರಾವೆಲ್ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಈ ಒಂದು ಟ್ರಾವೆಲ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಯಲಹಂಕದಲ್ಲಿ ನಮ್ಮ ಫ್ರೆಂಡ್ ಅವರ ತಂಗಿ ಮದುವೆ ಇತ್ತು. ಆ್ಯಕ್ಚುಲಿ ಮದುವೆ ಬಂದು ವೇಲೂರಿನಲ್ಲಿ ನಡೆದಿತ್ತು. ಲಕ್ಷ್ಮೀ ಟೆಂಪಲ್ನಲ್ಲಿ, ಮಹಾಲಕ್ಷ್ಮಿ ಟೆಂಪಲ್ ಇದೆಯಲ್ಲ ವೇಲೂರಿನಲ್ಲಿ, ಅಲ್ಲಿ ಆಲ್ರೆಡಿ ಮದುವೆ ಆಗಿತ್ತು. ಅಲ್ಲಿ ದೊಡ್ಡ ಚೌಟ್ರಿನಲ್ಲಿ ಸೂಪರ್ವಾಗಿ ಮದುವೆ ಆಗಿತ್ತು. ಇಲ್ಲಿ ಬಂದು ರಿಸೆಪ್ಷನ್ ಇಟ್ಕೊಂಡಿದ್ರು. ಇಲ್ಲೂ ಕೂಡ ತುಂಬಾ ಒಂದು ರೆಸಾರ್ಟ್ನಲ್ಲಿ ಅವರು, ಯಲಹಂಕದಲ್ಲಿರೋ ಒಂದು ರೆಸಾರ್ಟ್ನಲ್ಲಿ ಅವರು ಈ ರಿಸೆಪ್ಷನನ್ನು ಇಟ್ಕೊಂಡಿದ್ರು. ಸೊ ಹಾಗಾಗಿ ನಾವು ತುಂಬ ದೂರ ಇತ್ತಲ್ವ ಹೋಗೋದು, ನಾವಷ್ಟು ದೂರ ಹೋಗ್ತಾ ಇದ್ದೀವಲ್ಲ, ಅಲ್ಲೇ ಸುತ್ತಮುತ್ತ ಏನಾದರೂ ಪ್ಲೇಸ್ ಇದ್ದರೆ ನೋಡ್ಕೊಂಡು ಬರ್ಬೋದಲ್ವ ಅಂತ ಹೇಳಿ ನಾನು ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ನನ್ನ ಫ್ರೆಂಡ್ ಕೂಡ ನಮ್ಮ ಜೊತೆಗೆ ಬಂದಿದ್ದು ಅವತ್ತು. ನನ್ನ ಫ್ರೆಂಡ್ ಅದ್ರ ಹಿಂದಿನ ದಿನವೇ ಬ್ಯಾಂಗ್ಳೂರಿಗೆ ಬಂದಿದ್ಲು, ಸಾಟರ್ಡೇನೇ ಬಂದಿದ್ಲು. ನಾವು ಬೆಟ್ಟ ಬಂತು, ಕೋಟು ಬಂತು, ಫೋರ್ಟ್ ಬಂತು, ಫೋರ್ಟ್ ಫಸ್ಟ್ ಟಿಪ್ಪು ಸುಲ್ತಾನ್ ಇಲ್ಲೇ ಇದ್ದದಲ್ವಾ, ದೇವನಹಳ್ಳಿ ಕೋಟಲ್ಲಿ. ಯಾರೋ ಗೊತ್ತು, ಕಡೆ ಕೋಟೆ ಕಟ್ಟಿದ ಅವರು. ಹೌದಾ? ಟಿಪ್ಪು ಸುಲ್ತಾನ್ ಇದು. ರಾಜಮಾಂಟಿ ಬಂತು, ಕೋಟು ಎದ್ದೇಳಿ ಎದ್ದೋಲಿ ಎದ್ದೋಲಿ ಇನ್ನೇನು ಬಂತು, ಕೋಟು ನೀರಿರ್ತಿಲ್ಲ, ಇಲ್ಲೇ ಅನ್ಸುತ್ತೆ ಅದಲ್ಲಿ ಒಳಗಡೆಗೆ ಫೋರ್ಟ್ ದೇವನಹಳ್ಳಿ. ಸಂಡೇ ಈ ಒಂದು ಫಂಕ್ಷನ್ಗೆ ಹೋಗಿದ್ದು, ಮಾರ್ಚ್ 1 ಹೋಗಿರೋದು ನಾವು ಈ ಒಂದು ಫಂಕ್ಷನ್ಗೆ. ಸೊ ಅದಾದಮೇಲೆ ನಾವು ಇವಾಗ ದೇವನಹಳ್ಳಿ ಪೋರ್ಟ್ಗೆ ಮೊದಲನೇದಾಗಿ ಹೋಗ್ತಾ ಇದ್ದೀವಿ. ಫಸ್ಟು ಅಂದರೆ ರಿಸೆಪ್ಷನ್ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಅನಂತರ ನಾವು ದೇವನಹಳ್ಳಿ ಪೋರ್ಟ್ಗೆ ಬಂದ್ವಿ. ನಾವು ಬಂದಾಗ ಕಡಲ್ಲಿ ಹೆಲ್ಪಾರ್ದು ದೇವನಹಳ್ಳಿ ಕೋಟೆ ಅನ್ಕಡೆನ. ನನ್ನ ಫ್ರೆಂಡು ಮಲ್ಕೊಂಡ್ಬಿಟ್ಟಿದ್ಲು ಕಾರ್ನಲ್ಲಿ, ಅದಕ್ಕೆ ಮಕ್ಕಳೆಲ್ಲ ಪೋರ್ಟ್ ಬಂತು ಎದ್ದೇಳಿ ಅಂದ್ಕೊಂಡು ಕಿರ್ಚಾಡ್ತಾ ಇದ್ರು. ಅವರಂತೂ ಸ್ವಲ್ಪ ನಿದ್ದೆ ಮಾಡ್ಕೊಂಡು ಎದ್ಬಿಟ್ಟಿದ್ರು ಮಕ್ಕಳು. ಹಾಗಾಗಿ ಇದು ಏನು ತುಂಬ ಹತ್ರ ಏನು ಇರಲಿಲ್ಲ. ಹೇಳಬೇಕು ಅಂತ ಹೇಳಿದ್ರೆ ನಾವೇನು ಯಲಹಂಕ ರೆಸಾರ್ಟ್ಗೆ ಹೋಗಿದ್ವಿ, ಅಲ್ಲಿಂದ 29 ಕಿಲೋಮೀಟ್ರ್ ದೂರದಲ್ಲೇ ಇತ್ತು. ಬಟ್ ನಾವು ಈ ಪ್ಲೇಸಿಗೆ ಬರಬೇಕು ಅಂದರೆ ಹತ್ತಿರ 45-50 ಕಿಲೋಮೀಟ್ರ್ ದೂರಕ್ಕೆ ಬರಬೇಕಾಗ್ತಿತ್ತು. ಸೊ ಹಾಗಾಗಿ 29 ಕಿಲೋಮೀಟ್ರ್ ಬೆಟರ್ ಅಲ್ವಾ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಬಂದು ನೋಡಿದ್ರೆ, ಟು ಬಿ ಫ್ರ್ಯಾಂಕ್ ಹಾನೆಸ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅವ್ರು ಕಟ್ಟಿರೋ ಗೋಡೆ ಒಂದು ನೋಡ್ಬೋದು. ಅದನ್ನೆಲ್ಲ ನಾವು ಶ್ರೀರಂಗಪಟ್ಟಣದಲ್ಲೇ ನೋಡಿರೋರಿಗೆ ಇದು ಅಂತ ಏನೂ ಕ್ರೇಜ್ ಕೊಡಲ್ಲ, ಇದು ಅಂತ ಕಿಕ್ ಕೊಡಲ್ಲ. ಯಾಕೆಂದರೆ ಆ್ಯಸ್ ಯೂಶ್ವಲ್ಲು ಅವರ ಟಿಪ್ಪು ಸುಲ್ತಾನ್ ಅವರ ಕೋಟೆಗಳು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಹಿಂದೆ ಮುಂದೆ ಎಲ್ಲೋನೋ ಕೆರೆನೋ ಹಳ್ಳನೋ ಇರುತ್ತೆ. ಅದನ್ನು ಬಿಟ್ಟರೆ ಸಮುದ್ರ ಭೂಮಟ್ಟಕ್ಕಿಂತ ತುಂಬ ಎತ್ತರವಾಗಿ ಅವರು ಗೋಡೆನ ಕಟ್ಟಿಸಿರ್ತಾರೆ. ಸೊ ಇದು ಒಂದು ನಾರ್ಮಲ್ ಆಗಿರೋ ಅಂಥದ್ದು. ಸೊ ಇಲ್ಲೂ ಕೂಡ ಅಷ್ಟೇ 2 ಲೇಯರ್ನಲ್ಲಿ ಇವರು ದೊಡ್ಡದಕ್ಕೆ ಗೋಡೆ ಕಟ್ಟಿಸಿದ್ದಾರೆ. ಆ ಗೋಡೆ ಬಿಟ್ಟು ಇನ್ನೇನೂ ಕೂಡ ನಮಗೆ ಕಾಣಿಸೋದಿಲ್ಲ. ಅವ್ರು ನೋಡಿಕೊಂಡು, ಕಾವಲುಗಾರರು ನೋಡಿಕೊಂಡು ಹೊಡೆಯೋಕ್ಕೆ ಎತ್ತರವಾಗಿರೋ ಪ್ಲೇಸ್ ಬಿಟ್ಟು ಇಲ್ಲಿ ಇನ್ನೇನು ಕೋಟೆ ಆಗಲಿ ಅಥವಾ ಇನ್ನೊಂದಾಗಲಿ ಇಲ್ಲೇನೂ ನಾವು ನೋಡೋಕ್ಕೆ ಸಿಗಲಿಲ್ಲ. ಗೊತ್ತಾಯ್ತಾ ಯಾವ ರೇಂಜ್ಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಗೊತ್ತಾಯ್ತಾ? ಫೋನಲ್ಲಿ ಕೈ ಹಿಡ್ಕೊಂಡು ಫ್ರೆಂಡ್ಸ್ ನೋಡಲಿ, ರಾಜಮ್ಮ ಬನ್ನಿ ಸರ್ ಅಂತೆ. ಬನ್ನಿ ಈ ಕಡೆ. ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ, ಬೋಟಿಂಗ್ ಹೋಗ್ತಾ ಇದ್ದೀವಿ ಅಂತ ಇದ್ದಾಳೆ ಫ್ರೆಂಡ್ಸ್. ನಾನಿವಾಗ ಹಿಂಗೆ ವೀಡಿಯೋ ಮಾಡ್ಕೊಂಡು ಮಾತಾಡ್ತೀನಲ್ಲ, ಅದನ್ನು ನೋಡಿಕೊಂಡು ಕೈಯಲ್ಲೇ ಹಿಡ್ಕೊಂಡು ನಾನು ಇಮಿಟೇಟ್ ಮಾಡ್ತಿದ್ದಾಳೆ ನೋಡ್ರಿ. ಸೊ ಹಾಗಾಗಿ ನಮಗೂ ಅಷ್ಟೇ ಹೇಗಿತ್ತು ಅಂತ ಒಂದು ನೋಡಬೇಕು. ದೇವನಹಳ್ಳಿ ಪೋರ್ಟು ಅಂತಾರಲ್ವ, ನೋಡಬೇಕು ಅನ್ನೋದಿತ್ತು. ಸೊ ಇಲ್ಲೇನು ಜಾಸ್ತಿ ಟೈಮ್ ಆಗಲಿಲ್ಲ. ಬಟ್ ಇಲ್ಲಿ ತುಂಬ ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಹೇಳೋರು ಮಾಡ್ಬೋದು. ಶಿವನ ದೇವಸ್ಥಾನ ಇದೆ, ನಾವು ಕೂಡ ಅಲ್ಲೇ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿದ್ವಿ ವಿಷ್ಣು ದೇವಸ್ಥಾನಕ್ಕೆ. ಅದಲ್ದಿರೋ ಶಿವನ ದೇವಸ್ಥಾನ ಇದೆ. ಹಾಗೆ ಪಕ್ಕದಲ್ಲೇ ಇಲ್ಲಿ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಯಲ್ಲಿ ಸ್ಪೀಡ್ ಬೋಟಿಂಗು, ಪೆಡಲ್ ಬೋಟಿಂಗು
ಎಲ್ಲ ಇತ್ತು. ಬಟ್ ನಮಗೆ ಅಲ್ಲಿ ಹೋದ್ರೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಆಗಿಬಿಡುತ್ತೆ. ಆಮೇಲೆ ನಕೋಡ ಜೈನ್ ಟೆಂಪಲ್ಲು ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಬೋಟಿಂಗ್ ಹೋಗಲಿಲ್ಲ. ಏಕೆಂದರೆ ನಾವು ಇಲ್ಲಿಗೆಲ್ಲ ಹೋಗಾದ್ಮೇಲೆ ನಾವು ನಕೋಡ ಟೆಂಪಲ್ಗೂ ಕೂಡ ಜೈನ್ ಟೆಂಪಲ್ ಅಂತ ಇದರಿಂದ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರದಲ್ಲಿ ಅಷ್ಟೇ ಇದೆ. ಅಲ್ಲಿಗೂ ಕೂಡ ನಾವು ಹೋಗಬೇಕಿತ್ತು. ಹಾಗಾಗಿ ಬೇಗ ಒಂದಷ್ಟು ಫೋಟೋ ವಿಡಿಯೋ ಹೊಡ್ಕೊಂಡು ಇಲ್ಲಿನ ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿಬಿಟ್ವಿ. ಇದು ನೋಡಿ, ದೇವನಹಳ್ಳಿ ಪೋರ್ಟ್ಗೆ ಅಟ್ಯಾಚ್ ಆದಂಗೆ ಇರೋವಂತಹ ಒಂದು ದೇವಸ್ಥಾನ. ಇನ್ನೊಂದು ಜೀರ್ಣೋದ್ಧಾರ ಆಗ್ತಾಯಿದೆ, ಆಂಜನೇಯ ಸ್ವಾಮಿ ಟೆಂಪಲ್ಲು. ಇದು ಬಂದು ವಿಷ್ಣು ಟೆಂಪಲ್ಲು. ಒಳಗಡೆ ವಿಷ್ಣು ಮತ್ತು ವಿಷ್ಣು ಸಮೇತ ಲಕ್ಷ್ಮಿ ಎಲ್ಲ ದೇವರು ಕೂಡ ಇದೆ ಒಳಗಡೆ. ಅದು ಕಾಣಿಸ್ತಾ ಇತ್ತು ಆರಾಮಾಗಿ. ನಮಗೆ ಸ್ವಲ್ಪ ಕಿಂಡಿ ಬಿಟ್ಟಿದ್ರಲ್ಲ, ಅದರಲ್ಲೇ ಕಾಣಿಸ್ತಾ ಇತ್ತು. ಆರಾಮಾಗಿ ನೋಡಿದ್ವಿ, ಕೈ ಮುಗಿದ್ಕೊಂಡ್ವಿ, ದೇವಸ್ಥಾನ ಒಂದು ರೌಂಡ್ ಬಂದ್ವಿ. ಅಲ್ಲಿ ರಾಮ ಸೀತೆದು ಮತ್ತು ಅವರು ಮದುವೆ ಆಗಿರೋದು ಎಲ್ಲ ಕೂಡ ಹಾಕಿದ್ರು, ವಿಗ್ರಹಗಳು ಬರೆದಿದ್ರು. ಸುತ್ತ ಕೂಡ ಶಿಲೆಗಳನ್ನು ಕೆತ್ತಿದ್ರು. ನೋಡಿ, ಇಲ್ಲಿ ಆರಾಮವಾಗಿ ಮಲಗಿರುವಂತಹ ಒಂದು ಭಂಗಿನ ಮಾಡಿರೋದು ವಿಷ್ಣುದೇವ. ಚೆನ್ನಾಗಿತ್ತು, ಒಂಥರ ವಿಷ್ಣು ಟೆಂಪಲ್ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದು ಒಂದು ವಿಡಿಯೋ ಮಾಡಿಕೊಂಡು ಈಗ ನೋಡಿ ನಕೋಡ ಟೆಂಪಲ್ಗೆ ಬಂದ್ವಿ. ಜೈನ್ ಟೆಂಪಲ್ ಅಂತ. ತುಂಬ ಅಂದರೆ ತುಂಬ ಅದ್ಭುತವಾಗಿರುವಂತಹ ತಾಣ. ಈ ಥರ ಒಂದು ದೇವಸ್ಥಾನ ನಮ್ಮ ಬೆಂಗಳೂರಿನಲ್ಲಿದೆ ಅಂತಾನೆ ತುಂಬ ಜನಕ್ಕೆ ಗೊತ್ತಿರಲ್ಲ. ನಾವು ಯಲಹಂಕ ಹೋಗ್ತಾ ಇರೋದಕ್ಕೆ ಅಲ್ಲಿರೋ ಪ್ಲೇಸ್ನ ಸರ್ಚ್ ಮಾಡಿದ್ದಕ್ಕೆ ನನಗೆ ಇದು ಶೋ ಆಯಿತು. ಅದಾದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ನಲ್ಲೆಲ್ಲ ರಿಸರ್ಚ್ ಮಾಡಿದ್ಮೇಲೆ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ಗಳು ಕೂಡ ಹೋಗಿದ್ದಾರೆ. ಬಟ್ ಅಲ್ಲಿ ಅವರು ಎಷ್ಟು ಸ್ಟ್ರಿಕ್ಟಾಗಿ ಫೋಟೋ ತೆಗಿಯೋದಕ್ಕಾಗಲಿ ಅಥವಾ ವಿಡಿಯೋ ಮಾಡೋದಕ್ಕಾಗಲಿ ಅಲೋ ಮಾಡೋದಿಲ್ಲ. ತುಂಬ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡ್ತಾರೆ. ಒಳಗಡೆ ಒಂದು ವಿಷಲ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಫೋನ್ ಒಳಗಡೆ ಇಡಿ, ಇಲ್ಲ ಅಂದರೆ ಕಿತ್ಕೊಂಡ್ಬಿಡ್ತೀವಿ ಅಂತ ಕಿರ್ಚಾಡ್ತಾನೆ ಇರ್ತಾರೆ. ಸೊ ಒಂಥರ ಒಳ್ಳೆಯದೇ ಅಂತ ಅನಿಸುತ್ತೆ. ಇಲ್ಲಾಂದರೆ ಒಳ್ಳೆ ಫೋಟೋಜೆನಿಕ್ಸ್ ಪ್ಲೇಸ್ ಆಗಿ ಇದು ತುಂಬ ಜನ ಗಿಜಿ ಅಂತ ಹೇಳಿ ಒಂದು ಪ್ರವಾಸಿ ತಾಣ ಆಗೋಗಿರೋದು. ಬಟ್ ಅವ್ರಿಗೆ ಅದನ್ನು ಮಾಡೋಕ್ಕೆ ಇಷ್ಟ ಇಲ್ಲ. ಇದೊಂದು ಪುಣ್ಯ ಮಂದಿರ ತೀರ್ಥಂಕರರದು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಪುರ, ಆ ಥರ 101 ಗೋಪುರದಲ್ಲೂ 101 ದೇವರುಗಳು ತೀರ್ಥಂಕರರು ಅಲ್ಲಿ ಇದ್ದಾರೆ. ಅವ್ರದ್ದೆಲ್ಲನೂ ಕೂಡ ಕೈ ಮುಗಿದ್ಕೊಂಡು ಒಂದು ಬಸ್ ಜನ ಬಂದು ಅಲ್ಲಿ ಕೈ ಮುಗಿಕೊಂಡು ಪೂಜೆ ಮಾಡ್ತಾಯಿದ್ರು. ಟ್ರಿಪ್ ಕೂಡ ಬಂದಿದ್ದರು ಯಾರೋ ಒಬ್ಬರು. ನನ್ನ ಹಸ್ಬೆಂಡು ಅಲ್ಲಿ ಅವ್ರೇನು ಮಾಡಿದ್ರು, ಒಂದು ಸ್ವಲ್ಪ ವೀಡಿಯೋನ ಅವ್ರು ಹೇಳೋಕ್ಕಿಂತ ಮುಂಚೆನೇ ಮಾಡಿಬಿಡ್ತಾಯಿದ್ರು. ಅದಾದಮೇಲೆ ಅವರು ತೆಗಿಬಿಡಿ ಅಂತ ಹೇಳೋ ಅಷ್ಟರಲ್ಲಿ ಇವರು ಒಂದಷ್ಟು ವೀಡಿಯೋ ಮಾಡಿಬಿಟ್ಟಿದ್ರು. ಅದಾಗಿ ಅದನ್ನೇ ಸ್ವಲ್ಪ ಸ್ಲೋ ಮೋಷನಲ್ಲಿ ನಾನು ವೀಡಿಯೋ ಹಾಕಿದ್ದೀನಿ ಅಷ್ಟೇ ನಿಮಗೆ. ಅದರಿಂದನೇ ಸ್ವಲ್ಪ ಒಳಗಡೆ ಹೆಂಗಿದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ. ಅದರ್ವೈಸ್ ಅದು ಗೊತ್ತಾಗ್ತಾ ಇರಲಿಲ್ಲ. ಸೊ ಫೈನಲಿ ಈ ರೀತಿಯಾಗಿರುವಂತಹ ಒಂದು ನಕೋಡ ಟೆಂಪಲನ್ನು ನೋಡಿಕೊಂಡು ಅವತ್ತು ನಾವು ಮನೆಗೆ ಬಂದ್ವಿ. ಈ ರೀತಿಯಾಗಿತ್ತು ನಮ್ಮ 1 ಡೇ ಪುಟಾಣಿ ವ್ಲಾಗ್. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.